ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಐಶ್ವರ್ಯ ಕಣಿವಿ. ಬೆಂಗಳೂರಿನಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆಯಲ್ಲ, ಕಾಂಗ್ರೆಸ್ ಸರ್ಕಾರ ಸತ್ತಿರುವುದರ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರದ ಸಮಸ್ಯೆಯಲ್ಲ, ಕಾಂಗ್ರೆಸ್ ಸರ್ಕಾರ ಸತ್ತಿರುವುದರ ಪ್ರಮಾಣ ಪತ್ರ. ಜಾತಿ ನಿವಾಸ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ತಲುಪಿಸುವ ಯೋಜನೆಯನ್ನ ಪರಿಚಯಿಸಿರುವುದಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಹೇಳಿದೆ. ಕಚೇರಿ ಅಲೆದಾಟ ತಪ್ಪಿತು, ಜಾತಿ ನಿವಾಸ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ಬಂತು. ರಾಜ್ಯದಲ್ಲಿ ಮನೆ ಮನೆಗೆ ತೆರಳಿ ಉಚಿತವಾಗಿ ಜಾತಿ ಹಾಗೂ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಿಸುವ ಸೇವೆಗೆ ಕರ್ನಾಟಕ ಸರ್ಕಾರವು ಚಾಲನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದರು. ಇದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಇದು ಜಾತಿ ಪ್ರಮಾಣ ಪತ್ರದ ಸಮಸ್ಯೆಯಲ್ಲ, ಕಾಂಗ್ರೆಸ್ ಸರ್ಕಾರ ಸತ್ತಿರುವುದರ ಪ್ರಮಾಣ ಪತ್ರ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಹಾಗೂ ಬಡ ಕುಟುಂಬಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ತಹಶೀಲ್ದಾರ್ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ತಿಂಗಳುಗಳು ಕಳೆದರೂ ಪ್ರಮಾಣ ಪತ್ರ ಸಿಗುತ್ತಿಲ್ಲ. ಸರ್ಕಾರ ಮಾತ್ರ ವಿದ್ಯಾರ್ಥಿಗಳ, ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆಗೆ ಕ್ಯಾರೆ ಎನ್ನುತ್ತಿಲ್ಲ. ಸರ್ಕಾರಿ ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರವೇಶ, ವಿದ್ಯಾರ್ಥಿ ವೇತನ ಮತ್ತು ಮೀಸಲಾತಿ ಅವಕಾಶಗಳು ಕೈತಪ್ಪಿತ್ತಿವೆ ಎಂದು ಪ್ರಮಾಣ ಪತ್ರ ಕೊಡಲು ಸಾಧ್ಯವಾಗದ ಸರ್ಕಾರ ರಾಜ್ಯದ ಆಡಳಿತ ನಡೆಸುತ್ತಿದೆ ಎಂದು ಹೇಳಿಕೊಳ್ಳುವುದೇ ಹಾಸ್ಯಾಸ್ಪದ. ಮಗಳು ಮೇಜರ್ ಆದರೂ ಶಿಕ್ಷಣದ ಹೊಣೆ ತಂದೆಯದ್ದೇ, ಉನ್ನತ ಶಿಕ್ಷಣದ ವೆಚ್ಚ ಭರಿಸಬೇಕು ಎಂದು ಕರ್ನಾಟಕದ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಮಗಳು ಮೇಜರ್ ಆದರೂ ಶಿಕ್ಷಣದ ಹೊಣೆ ತಂದೆಯದ್ದೇ, ಉನ್ನತ ಶಿಕ್ಷಣದ ವೆಚ್ಚ ಭರಿಸಬೇಕು. ಬೆಂಗಳೂರು. ಮಗಳಿಗೆ 18 ವರ್ಷ ತುಂಬಿದ ತಕ್ಷಣ ತಂದೆಯ ಜವಾಬ್ದಾರಿ ಮುಗಿಯುವುದಿಲ್ಲ. ಪ್ರಾಪ್ತ ವಯಸ್ಕಳಾಗಿರುವ ಅವಿವಾಹಿತ ಮಗಳ ಉನ್ನತ ಶಿಕ್ಷಣದ ವೆಚ್ಚವನ್ನು ಭರಿಸುವುದು ತಂದೆಯ ಕಾನೂನುಬದ್ಧ ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಚರ್ಮರೋಗ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗಕ್ಕಾಗಿ 16 ಲಕ್ಷ ಶುಲ್ಕ ಪಾವತಿಸುವಂತೆ ತಂದೆಗೆ ನೀಡಿದ್ದ ಕೆಳ ನ್ಯಾಯಾಲಯದ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಈ ಸಂಬಂಧ ಮಂಗಳೂರಿನ ನಿವಾಸಿಯಾಗಿರುವ ತಂದೆ ಸಲ್ಲಿಸಿದ್ದ ಕ್ರಿಮಿನಲ್ ರಿವಿಷನ್ ಅರ್ಜಿಯನ್ನ ನ್ಯಾಯಮೂರ್ತಿ ಎಚ್.ಪಿ. ಸಂದೇಶ್ ಅವರು ವಜಾಗೊಳಿಸಿದರು. 2026 ಏಪ್ರಿಲ್ 28ರಂದು ಸೆಷನ್ಸ್ ನ್ಯಾಯಾಲಯ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಸೆಷನ್ಸ್ ನ್ಯಾಯಾಲಯವು 2026ರ ಫೆಬ್ರವರಿ 3ರಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೀಡಿದ್ದ ಆದೇಶವನ್ನು ಎತ್ತಿ ಹಿಡಿದಿತ್ತು. ಮಗಳು ಪ್ರಾಪ್ತ ವಯಸ್ಕಳಾದ ಬಳಿಕ ಆಕೆಯ ಶಿಕ್ಷಣದ ವೆಚ್ಚ ಭರಿಸುವ ಹೊಣೆಗಾರಿಕೆ ನನ್ನದಲ್ಲ ಎಂದು ತಂದೆ ವಾದಿಸಿದ್ದರು. ಆದರೆ ಈ ವಾದವನ್ನು ಹೈಕೋರ್ಟ್ ತಳ್ಳಿ ಹಾಕಿತು. ಮಗಳು ಎಂಬಿಬಿಎಸ್ಗೆ ಸೇರ್ಪಡೆಯಾಗುವ ವೇಳೆ ತಂದೆ ತಾಯಿ ಇಬ್ಬರ ಸಹಮತವೂ ಇತ್ತು. ತಂದೆಯು ಆಕೆಯ ವೈದ್ಯಕೀಯ ಶಿಕ್ಷಣದ ಪ್ರವೇಶ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಹೀಗಿರುವಾಗ ಈಗ ಸ್ನಾತಕೋತ್ತರ ಶಿಕ್ಷಣದ ಶುಲ್ಕವನ್ನು ಪಾವತಿಸಲು ಸಾಧ್ಯವಿಲ್ಲ ಎಂದು ಹೇಳಲು ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಬೆಂಗಳೂರಿನಲ್ಲಿ ಇಷ್ಟವಿಲ್ಲದಿದ್ರೂ ಗಿಲ್ಲಿಯಿಂದ ಬಲವಂತವಾಗಿ ಫೋಟೋಗೆ ಪೋಸ್. ರಕ್ಷಿತಾ ಶೆಟ್ಟಿ ವಿರುದ್ಧ ನೆಂಟಿಗರ ಆಕ್ರೋಶ. ಇಷ್ಟವಿಲ್ಲದಿದ್ದರೂ ಗಿಲ್ಲಿಯಿಂದ ಬಲವಂತವಾಗಿ ಫೋಟೋಗೆ ಪೋಸ್. ರಕ್ಷಿತಾ ಶೆಟ್ಟಿ ವಿರುದ್ಧ ನೆಟ್ಟಿಗರ ಆಕ್ರೋಶ. ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಶೋ ಸೆಟ್ನಲ್ಲಿ ಗಿಲ್ಲಿ ನಟ ಜೊತೆಗಿನ ಫೋಟೋವೊಂದನ್ನು ಶೇರ್ ಮಾಡಿಕೊಂಡಿದ್ರು ರಕ್ಷಿತಾ ಶೆಟ್ಟಿ. ಆದರೆ ಗಿಲ್ಲಿ ನಟ ಅವರಿಗೆ ರಕ್ಷಿತಾ ಜೊತೆ ಫೋಟೋಗೆ ಪೋಸ್ ಕೊಡಲು ಅಥವಾ ಈ ಶೋನಲ್ಲಿ ಇರಲು ಸ್ಪಷ್ಟವಾಗಿ ಇಷ್ಟವಿರಲಿಲ್ಲ ಎಂದು ನೆಟ್ಟಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದಕ್ಕೆ ಕಾರಣ ಸದ್ಯ ವೈರಲ್ ಆಗಿರೋ ವಿಡಿಯೋ. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿರುವ ಈ ಶೂಟಿಂಗ್ ಹಂತದ ವಿಡಿಯೋ ಕ್ಲಿಪ್ ಗಮನಿಸಿದ ನೆಟ್ಟಿಗರು ಹಾಗೂ ಅಭಿಮಾನಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಡಿಯೋದಲ್ಲಿ ಗಿಲ್ಲಿ ನಟ ಅವರಿಗೆ ರಕ್ಷಿತಾ ಶೆಟ್ಟಿ ಅವರೊಂದಿಗೆ ಫೋಟೋಗೆ ಪೋಸ್ ನೀಡಲು ಅಥವಾ ಶೋನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಂತೆ ಕಾಣುತ್ತಿಲ್ಲ. ಗಿಲ್ಲಿ ನಟನಿಗೆ ಇಷ್ಟವಿಲ್ಲದಿದ್ದರೂ ಶೋನ ತಂಡ ಹಾಗೂ ರಕ್ಷಿತಾ ಶೆಟ್ಟಿ ಅವರನ್ನ ಬಲವಂತವಾಗಿ ಒಪ್ಪಿಸಿ ಪೋಸ್ ನೀಡುವಂತೆ ಮಾಡಿದ್ದಾರೆ ಅನ್ನೋದು ನೆಟ್ಟಿಗರ ಆರೋಪ. ಮಂಡ್ಯ ಜಿಲ್ಲೆಯಲ್ಲಿ ಮಾತೃ ಸ್ವರೂಪಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಕೆಆರ್ಪೇಟೆ ತಾಲೂಕು ಬಿಜೆಪಿ ಘಟಕದಿಂದ ಭಾವಪೂರ್ವ ನಮನ. ಮಾತೃಸ್ವರೂಪಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಕೆಆರ್ಪೇಟೆ ತಾಲೂಕು ಬಿಜೆಪಿ ಘಟಕದಿಂದ ಭಾವಪೂರ್ಣ ನಮನ. ಮಾತೃಸ್ವರೂಪಿ ತ್ಯಾಗಮಯಿ ಆದರ್ಶ ಗೃಹಿಣಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಅಕಾಲಿಕ ನಿಧನವು ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಹಾತಾಯಿ ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ
ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಜೀವನ ಸೇರಿದಂತೆ ಸಾರ್ವಜನಿಕ ಬದುಕಿಗೆ ಪ್ರೇರಕ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರು ಸಾವಿರಾರು ಜನರು ಅರ್ಥಪೂರ್ಣ ಬದುಕು ಹಾಗೂ ಜೀವನಕ್ಕೆ ಮಾರ್ಗದರ್ಶಿಯಾಗಿದ್ದರು. ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಮಾಜಿ ಸಚಿವ ನಾರಾಯಣಗೌಡ ಅವರ ಸಾಮಾಜಿಕ ಜೀವನ ಹಾಗೂ ರಾಜಕೀಯಕ್ಕೆ ತಾಯಿಯ ಸ್ಥಾನದಲ್ಲಿ ನಿಂತು ಆಶೀರ್ವದಿಸಿದ್ದರು. ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆಯು ನಾಡಿನ ಜನತೆಗೆ ಅತ್ಯಂತ ದುಃಖವನ್ನುಂಟು ಮಾಡಿದೆ. ಅವರ ಅಪಾರ ದೈವ ಭಕ್ತಿಯಾಗಿದ್ದು ಕಷ್ಟ ಸುಖಗಳಲ್ಲಿ ತಮ್ಮ ಕುಟುಂಬ ಸೇರಿದಂತೆ ಸಾರ್ವಜನಿಕರಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸಿದ ಧೀಮಂತ ಹೆಣ್ಣುಮಗಳು. ತಮ್ಮ ಜೀವನದುದ್ದಕ್ಕೂ ಕುಟುಂಬದ ಒಳಿತಿಗಾಗಿ ಅನೇಕ ತ್ಯಾಗಗಳನ್ನು ಮಾಡಿ ದೇಶ ಹಾಗೂ ರಾಜ್ಯದ ಅನೇಕ ನಾಯಕರಿಗೆ ತಾಯಿಯ ಮಮತೆಯನ್ನ ನೀಡಿ ಸೇವೆ ಸಲ್ಲಿಸಿದ್ದರು ಎಂದು ನಾಗಣ್ಣ ಗುಣಗಾನ ಮಾಡಿದರು. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ್ ಮಾತನಾಡಿ, ಮಾತೃಶ್ರೀ ಚೆನ್ನಮ್ಮ ದೇವೇಗೌಡ ಅವರ ನಿಧನದಿಂದ ಉಂಟಾದ ಶೂನ್ಯವನ್ನ ತುಂಬುವುದು ಕಷ್ಟ. ದಯಾಮಯನಾದ ಪರಮಾತ್ಮನು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ಅವರ ಕುಟುಂಬದವರಿಗೆ ದುಃಖವನ್ನ ಭರಿಸುವ ಶಕ್ತಿ ಮತ್ತು ಧೈರ್ಯವನ್ನ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ನಾರಾಯಣಗೌಡ ಹುಟ್ಟುಹಬ್ಬ ರದ್ದು. ಜುಲೈ 21ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ಅವರ 64ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಲು ಅಭಿಮಾನಿಗಳು ಎಲ್ಲ ಸಿದ್ಧತೆಗಳನ್ನು ಕೈಗೊಂಡು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದರು. ಆದರೆ ಮಹಾತಾಯಿ ಚೆನ್ನಮ್ಮ ಅವರ ಅಕಾಲಿಕ ನಿಧನದ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ. ಅಭಿಮಾನಿಗಳು ತಮ್ಮ ತಮ್ಮ ಊರುಗಳಲ್ಲಿಯೇ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಪೂಜೆ ಸಲ್ಲಿಸಿ ನಾರಾಯಣಗೌಡರಿಗೆ ಆರೋಗ್ಯ ಮತ್ತು ರಾಜಕೀಯವಾಗಿ ಉನ್ನತ ಸ್ಥಾನ ಸಿಗುವಂತೆ ಪ್ರಾರ್ಥನೆ ನಡೆಸುವಂತೆ ದಯಾನಂದ ಮನವಿ ಮಾಡಿದರು. ಶ್ರದ್ಧಾಂಜಲಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಭಾರತೀಪುರ ಪುಟ್ಟಣ್ಣ, ಕಾರ್ಯದರ್ಶಿ ಜೋಕನಹಳ್ಳಿ ಪ್ರಕಾಶ್, ರವಿ ಪುರಸಭೆ ಸದಸ್ಯರಾದ ಪ್ರಮೋದ್, ವಿನೋದ್, ಲೋಕೇಶ್, ನಂದೀಶ್, ಅನಿಲ್, ಸುನಿಲ್, ಮಂಡ್ಯ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷ ಆರ್ ಜಗದೀಶ್, ಸುನಿಲ್, ಬಲರಾಮೇಗೌಡ, ನಾಗೇಶ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ನಾಳೆ ನಮ್ಮ ಮಾಜಿ ಸಚಿವರಾದ ನಾರಾಯಣಗೌಡರ ಹುಟ್ಟಿದಬ್ಬ ಇತ್ತು. ಏನು ಮಾನ್ಯ ದೇವೇಗೌಡರ ಧರ್ಮಪತ್ನಿಯವರು ಅಕಾಲ ಮರಣ ಹೊಂದಿರೋದ್ರಿಂದ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಸಚಿವರ ಆಸೆಯಂತೆ ಅಂಗವಿಕಲರನ್ನು ಸೇರಿಸಿ ಯಾವುದೇ ಆಡಂಬರ ಇಲ್ಲದೆ ಅಂಗವಿಕಲರನ್ನು ಸೇರಿಸಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಂತ ಹೇಳಿ ಎಲ್ಲ ತೀರ್ಮಾನ ತಗೊಂಡಿದ್ದರು. ಕಾರಣಾಂತರ ಚೆನ್ನಮ್ಮಾಜಿಯವರು ನಿಧನ ಹೊಂದಿದ್ದರಿಂದ ಈ ಒಂದು ಅಂಗವಿಕಲರ ಜೊತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದನ್ನು ರದ್ದು ಮಾಡಿ ಮತ್ತು ಹಾಸ್ಪಿಟಲ್ಗಳಿಗೆ ಮತ್ತು ಅನಾಥಾಶ್ರಮಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು, ಅವೆಲ್ಲನೂ ರದ್ದು ಮಾಡಿ ಒಂದು ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ನಮ್ಮ ಮಾಜಿ ಸಚಿವ ನಾರಾಯಣಗೌಡರವರಿಗೆ ಎಲ್ಲ ಶುಭಾಶಯವನ್ನು ಹೇಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ರದ್ದು ಮಾಡಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ನಾರಾಯಣಗೌಡ ಅಭಿಮಾನಿಗಳಿಂದ ಹಾಗೂ ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ನಾರಾಯಣಗೌಡರಿಗೆ ಎಲ್ಲ ಶುಭವನ್ನು ಕೋರ್ತಾ ಇದ್ದೇವೆ. ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯವರಾದ ತ್ಯಾಗಮಹಿ ಮಹಾತಾಯಿ ಚೆನ್ನಮ್ಮ ಅವರು ಅನಾರೋಗ್ಯದಿಂದ ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾವು ಕೆಆರ್ಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಮೌನಾಚರಣೆಯನ್ನು ಮಾಡಿ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ದಣಿವರಿಯದ ರೈತ ನಾಯಕರು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರ ಪ್ರತಿಯೊಂದು ರಾಜಕೀಯ ಮಗಲುಗಳಲ್ಲಿ ತಮ್ಮ ಸಮರ್ಪಣಾ ಮನೋಭಾವದಿಂದ ದೇವೇಗೌಡರ ಮುನ್ನಡೆಯಲ್ಲಿ ಅವರು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ಲೋಕಸಭಾ ಸದಸ್ಯರಾಗಿ, ಪ್ರಧಾನಮಂತ್ರಿ ಹುದ್ದೆಗೆ ಏರೋವರೆಗೂ ಕೂಡ ಮಾತೃಶ್ರೀ ಚೆನ್ನಮ್ಮ ಅವರು ದೇವೇಗೌಡರ ರಾಜಕೀಯ ಬದುಕಿನಲ್ಲಿ ಒಬ್ಬ ತ್ಯಾಗಮಯಿಯಾಗಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತಾಯಿಯ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಇವತ್ತು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಮಾತೃಶ್ರೀ ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ. ಯಾರೇ ಕೂಡ ಮನೆಗೆ ಹೋದರೆ ಒಬ್ಬ ತಾಯಿ ನೀಡುವಂಥ ಸೇವೆಯನ್ನು ಯಾರೇ ಮನೆಗೆ ಹೋದರೂ ಕೂಡ ಅವ್ರಿಗೆ
ಕಾಫಿ ಟೀಯನ್ನು ನೀಡಿ, ತಿಂಡಿಯನ್ನು ನೀಡಿ, ಊಟವನ್ನು ನೀಡಿ ಸತ್ಕರಿಸುವಂತ ಒಂದು ಔದಾರ್ಯಯುತ ಗುಣಗಳನ್ನು ಹೊಂದಿದ್ದಂಥ ಮಹಾತಾಯಿ ಚೆನ್ನಮ್ಮ ಅವರ ನಿಧನ ನಮ್ಮೆಲ್ಲರಿಗೂ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತು ನಾವು ಕೃಷ್ಣರಾಜಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೌನಾಚರಣೆಯನ್ನು ಮಾಡಿ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಹಾಗೆ ನಮ್ಮ KR ಪೇಟೆ ತಾಲೂಕಿನ ಇದೇ ಜುಲೈ 21ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾದ ಮಾನ್ಯ ಡಾಕ್ಟರ್ ನಾರಾಯಣಗೌಡರ 64ನೇ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಮಹಾತಾಯಿ ಅನ್ನಪೂರ್ಣೇಶ್ವರಿ ಶ್ರೀಯುತ ಚೆನ್ನಮ್ಮ ದೇವೇಗೌಡರ ಅಕಾಲಿಕ ನಿಧನದಿಂದ ನಾವು ನಾರಾಯಣಗೌಡರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ರದ್ದು ಮಾಡಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅಭಿಮಾನಿಗಳು ಅವರು ಇರ್ತಕ್ಕಂಥ ಗ್ರಾಮಗಳಲ್ಲಿ ಅಲ್ಲಿನ ಗ್ರಾಮ ದೇವತೆಗಳಿಗೆ, ದೇವಾಲಯಗಳಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದ್ರ ಜೊತೆಗೆ ನಾರಾಯಣಗೌಡರು ಕೂಡ ಒಳ್ಳೆಯದಾಗಲಿ, ಅವರು ಮತ್ತೆ ನಮ್ಮ KR ಪೇಟೆ ತಾಲೂಕಿನ ರಾಜಕಾರಣದ ಪರ್ವಕ್ಕೆ ಬಂದು ನಾಯಕತ್ವವನ್ನು ಅವರು ವಹಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಅಭಿಮಾನಿಗಳೊಂದಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಡೋರಿದ್ದೇವೆ. ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಪ್ರತಿಯೊಂದು ರಾಜಕೀಯ ಹೆಜ್ಜೆಯಲ್ಲಿ ಅವರ ಅಭಿವೃದ್ಧಿನಲ್ಲಿ ಜೊತೆಗೆ ಹೆಜ್ಜೆಯನ್ನು ಹಾಕಿ 70 ವರ್ಷಗಳ ಸಾರ್ಥಕ ದಾಂಪತ್ಯವನ್ನು ನಡೆಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾತಾಯಿ ಚೆನ್ನಮ್ಮ ಅವರ ನಿಧನ ಇಡೀ ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟ. ಹಾಗಾಗಿ ನಾವು 21ನೇ ತಾರೀಕು ನಾರಾಯಣಗೌಡರ ಹುಟ್ಟುಹಬ್ಬ ಏನು ಆಚರಣೆಯನ್ನು ಮಾಡಬೇಕಾಗಿತ್ತು, ನಾರಾಯಣಗೌಡರ ಹುಟ್ಟುಹಬ್ಬವನ್ನು ರದ್ದು ಮಾಡಿ ಎಲ್ಲ ದೇವಾಲಯಗಳಲ್ಲಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು, BJP ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಲ್ಲ ಆಯಾ ಗ್ರಾಮಗಳಲ್ಲಿ ದೇವಾಲಯಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದ್ರ ಜೊತೆಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ, HD ರೇವಣ್ಣ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರಿದಾಗೆ ಅವರ ಎಲ್ಲ ಕುಟುಂಬ ವರ್ಗದವರಿಗೆ ದಯಾಮಯನಾದ ಭಗವಂತ ಮಾವಿನಕೆರೆ ರಂಗನಾಥ ಸ್ವಾಮಿ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಪೂಜ್ಯ ಮಾತೃಶ್ರೀ ಅವರಾದ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನು ಮಾಡಿ ಚಿಕ್ಕೋಡಿಯಲ್ಲಿ ಶ್ರೀ ಕುಂಬಾರ ಗುಂಡಯ್ಯನವರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಚಿಕ್ಕೋಡಿ ಶ್ರೀ ಕುಂಬಾರ ಗುಂಡಯ್ಯನವರ ಜಯಂತಿ ಸಂಭ್ರಮದಿಂದ ಆಚರಣೆ. ಚಿಕ್ಕೋಡಿ ಪಟ್ಟಣದ ಸರ್ವಜ್ಞ ನಗರ ಚಿಂಚಣಿ ಚಿಕ್ಕೋಡಿ ಒಳ ರಸ್ತೆಯಲ್ಲಿರುವ ಕುಂಬಾರ ಸಮುದಾಯ ಭವನದಲ್ಲಿ ಶಿವಶರಣ ಕುಂಬಾರ ಗುಂಡಯ್ಯನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಿವಶರಣ ಕುಂಬಾರ ಗುಂಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಯಂತಿ ಪ್ರಯುಕ್ತ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಶಿವಪ್ರಸಾದ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅನಿತಾ ರವೀಂದ್ರ ಕುಂಬಾರ ಅವರ ಅಧ್ಯಕ್ಷತೆ ವಹಿಸಿದ್ದರು. ಶಿವಾಜಿ ಕುಂಬಾರ, ರಾವ ಸಾಹೇಬ ಕುಂಬಾರ, ಡಾಕ್ಟರ್ ಸ್ಫೂರ್ತಿ ಜ್ಞಾನೇಶ್ವರ ಕುಂಬಾರ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಂದೀಪ್ ಶ್ರೀಶೈಲ ಕುಂಬಾರ, ರವಿ ಗೂಳಪ್ಪ ಕುಂಬಾರ, ಬಸವರಾಜ್ ಲಗಮಣ್ಣ ಕುಂಬಾರ, ಡಾಕ್ಟರ್ ಸಾಗರ ಕುಂಬಾರ ಹಾಗೂ ಡಾಕ್ಟರ್ ಪ್ರತೀಕ್ ಕುಂಬಾರ ಅವರು ಸತ್ಕಾರ ಮೂರ್ತಿಗಳಾಗಿ ಗೌರವಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕುಂಬಾರ ಸಮುದಾಯದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. मी लक्ष्मीबाई सोसायटी समितीचे अध्यक्ष आहे. मला एवढंच सांगायचं आहे की आपल्या समाजामध्ये एकता नाही, परंतु एकता यायला पाहिजे. अशा सर्व फंक्शनला, कार्यक्रमाला सगळे एकत्र येऊन सगळ्यांनी सहकार केलं पाहिजे. आपण अनेकांना सहकार केलं तर आपण आपले जे समाज आहे ते उच्च स्थानावरती नेऊ शकतो. तसंच विद्यार्थ्यांना सुद्धा आम्ही प्रोत्साहन देत आहोत आणि यांना कोणतंही आर्थिक जर अडचण आली तर आम्ही आमच्या संघाच्या वतीनं त्यांना आर्थिक मदत करू किंवा आर्थिक मदत करून पैसे देऊन आणि ते उच्च असं शिक्षण घेऊन आमच्या आता समाजामध्ये आमदार खासदारपर्यंत कोणी गेले नाही, परंतु कुंभार समाजामध्ये आमदार खासदार अशा उच्च पदापर्यंत नेण्याचा आमचा उद्देश आहे. आणि असं जे पुढं जातील शिक्षणामध्ये त्यांना सगळ्यांना प्रोत्साहन देण्याचं काम आम्ही करत आहोत.
ನಾವು तेवढंच माहिती 2 शब्दात सांगू. ಹೆಸರು ವಿಶ್ವೇಶ್ವರನ ಅಧಿಕಾರದಿಂದ ಸ್ಮರಣಾತ್ಮಕ ಸಮಾರಂಭಕ್ಕೆ ನಾನು ಎಕ್ಕಟ್ಟಿಂದ ಆಗಮಿಸಿದ್ದೇನೆ. ಇಲ್ಲಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿಗೊಳಿತು. ಮತ್ತು ಎಲ್ಲ ಮಕ್ಕಳಿಗೂ ಒಂದು ಸನ್ಮಾನವನ್ನು ಆಯೋಜಿಸಿಕೊಂಡಿದ್ದರು. ಈ ಸಂಘದಿಂದ ಮಕ್ಕಳು ಇನ್ನಷ್ಟು ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಹೋಗಬೇಕು ಮತ್ತು ಅವ್ರು ಇನ್ನೂ ಹೆಚ್ಚಿನ ಪರ್ಸೆಂಟೇಜನ್ನು ತೆಗಿಬೇಕು, ಒಳ್ಳೆ ರೀತಿ ಓದಬೇಕು ಮಾಡಬೇಕು ಅನ್ನೋಂಥದ್ದು ಮಕ್ಕಳಿಗೆಲ್ಲ ಪ್ರೋತ್ಸಾಹವನ್ನು ನೀಡಿದರು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಸಮಾಜದವರು ಎಲ್ಲ ಕಡೆ ಹಲವಾರು ಭಾಗಗಳಲ್ಲಿ ಎಲ್ಲರೂ ಇಲ್ಲಿ ಸೇರಿಬಿಟ್ಟು ಒಂದು ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಕುಂಬಾರ ಗುಂಡಿಯನ್ನು ಜಯಂತಿಯನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಿಸಿದ್ವಿ. ತುಂಬ ಖುಷಿಯಾಯಿತು. ಸಕುಬಾಯಿ ರಾಜಶೇಖರ್. ಈ ಒಂದು ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ನಾವು ಚಿಕ್ಕೋಡಿ ತಾಲೂಕು ಕುಂಬಾರ ಸಮಾಜ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ 2 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಒಂದು ಸರ್ವಜ್ಞ ಜಯಂತಿ, ಮತ್ತೊಂದು ಕುಂಬಾರ ಗುಂಡೆಯ ಜಯಂತಿ. ಸರ್ವಜ್ಞ ಜಯಂತಿಯ ಕಾಲಕ್ಕೆ ನಾವು ನಮ್ಮ ಸಮಾಜದಲ್ಲಿ ಆಗಲಿ ಇತರ ಸಮಾಜದಲ್ಲಿ ಆಗಲಿ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂಥ ಮತ್ತು ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸರ್ವಜ್ಞ ಶ್ರೀ ಪ್ರಶಸ್ತಿಯನ್ನ ನೀಡುವುದರ ಮೂಲಕವಾಗಿ ಅವರನ್ನು ನಾವು ಗೌರವಿಸ್ತಕ್ಕಂಥ ಒಂದು ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೇವೆ. 2ನೇದಾಗಿ ಇವತ್ತಿನ ದಿವಸ ಏರ್ಪಡಿಸಿರ್ತಕ್ಕಂಥ ಕುಂಬಾರ ಗುಂಡೆಯ ಜಯಂತಿ, ಅದರ ಜೊತೆಗೆ ಈ ವರ್ಷದಲ್ಲಿ SSLC ಮತ್ತು PUC ಈ 2 ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರವನ್ನ, ಪ್ರತಿಭಾ ಪುರಸ್ಕಾರವನ್ನ ಏರ್ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತ ಇಲ್ಲೇ ನಡೆದಿದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಉಕ್ತಿಯೊಂದಿಗೆ ಶರಣ ಪರಂಪರೆಯ ಸಾರವನ್ನ ತಮ್ಮ ದಾಂಪತ್ಯದಲ್ಲಿ ಮೈಗೂಡಿಸಿರ್ತಕ್ಕಂಥ, ಕೈಲಾಸಕ್ಕಿಂತ ಕಾಯಕವೇ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆಯನ್ನ ತಮ್ಮ ಬದುಕಿನದ್ದಕ್ಕೂ ಅವರು ಮೈಗೂಡಿಸಿಕೊಂಡಿರ್ತಕ್ಕಂಥ ಕುಂಬಾರ ಗುಂಡಯ್ಯ ಹಾಗೂ ಅವರ ಪುಣ್ಯ ಸ್ತ್ರೀ ಕೇತಲಾದೇವಿ ಇವರನ್ನು ಕೂಡ ನಾವು ಇವತ್ತು ಸ್ಮರಿಸಿಕೊಳ್ಳಬೇಕಾಗ್ತಾ ಇದೆ. ಪರಿಶ್ರಮ, ಭಕ್ತಿ ಇದು ಆ ಶರಣ ದಂಪತಿಗಳ ನಿಜವಾದಂತ ಒಂದು ಸಾಧನೆಯಾಗಿತ್ತು. ಅವರ ಒಂದು ಏನ ಸಾಧನೆ ಇತ್ತು ಆ ಸಾಧನೆಯನ್ನ ಮುಂದಿನ ಪರಂಪರೆಯವರಿಗೆ ನಾವು ಅದನ್ನ ಮುಂದುವರಿಸಿಕೊಡ್ಬೇಕಾಗಿದೆ. ಆ ನಿಮಿತ್ತವಾಗಿ ಈ ಕಾರ್ಯಕ್ರಮಗಳು ನಿಮಿತ್ತ ಮಾತ್ರವಾಗಿ ಇದ್ರೂ ಕೂಡ ಇವುಗಳ ಹಿನ್ನೆಲೆಯಾಗಿ ನಾವು ಸಮಾಜದಲ್ಲಿ ತಮ್ಮ ಒಂದು ಕಾಯಕದ ಮೂಲಕವಾಗಿ ವಿದ್ಯಾರ್ಜನೆ ಒಂದು ಕಾಯಕ, ಆ ವಿದ್ಯಾರ್ಜನೆ ಕಾಯಕ ಅನ್ನುವಂಥದ್ದು ಕೂಡ ಕೇವಲ ಕೆಲಸ ಮಾಡುವಂಥದ್ದು ಅಥವಾ ದುಡಿಯುವಂಥದ್ದು, ಇನ್ನಿತರ ಯಾವುದೇ ಕೆಲಸ ಮಾಡುವಂಥದ್ದು ಅಷ್ಟೇ ಕಾಯಕ ಅಲ್ಲ. ವಿದ್ಯಾರ್ಥಿಗಳ ಕಾಯಕ ಅಂತಂದ್ರೆ ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು. ಆ ವಿದ್ಯಾರ್ಜನೆಯನ್ನು ನಿಷ್ಠೆಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಇವತ್ತಿನ ದಿವಸ ಇಲ್ಲಿ ಮುಂದೆ ಪುರಸ್ಕಾರವನ್ನ, ಪ್ರತಿಭಾ ಪುರಸ್ಕಾರವನ್ನು ಪಡೆಯತಕ್ಕಂತ ಮಕ್ಕಳು ಎಂತೆಂತ ಒಂದು ಸಾಧನೆಯನ್ನ ಮಾಡಿ ತಮ್ಮ ತಂದೆ ತಾಯಿಗಳಿಗಾಗ್ಲಿ, ನಮ್ಮ ಕುಂಬಾರ ಸಮಾಜಕ್ಕಾಗ್ಲಿ ಅಥವಾ ಇಡೀ ನಾಡಿಗಾಗ್ಲಿ, ಇಡೀ ಸಮಾಜಕ್ಕಾಗ್ಲಿ ಎಂತಹ ಒಂದು ತಮ್ಮ
ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಮರಿಸೋದ್ರ ಒಂದು ನಿಮಿತ್ತವಾಗಿ ಈ ಒಂದು ಜಯಂತಿಯ ಅಂಗವಾಗಿ ನಾವು ಪುರಸ್ಕಾರವನ್ನ ಏರ್ಪಡಿಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಒಂದಿಷ್ಟು ನಾವು ನಮ್ಮ ಕುಂಬಾರ ಸಮಾಜದ ಕುರಿತಾಗಿ ಒಂದಿಷ್ಟ ನೆನಪುಗಳನ್ನು ನಾವು ಮಾಡಿಕೊಳ್ಳಬೇಕು. ಎಲ್ಲಾ ಒಂದು ಸಮಾಜದ ಜೊತೆಗೆ ನಮ್ಮ ಕುಂಬಾರ ಸಮಾಜ ಅದ, ಆದ್ರೆ ಎಲ್ಲ ಸಮಾಜದಂತೆ ನಮ್ಮ ಕುಂಬಾರ ಸಮಾಜ ಅಲ್ಲ. ಯಾಕಂತಂದ್ರೆ ಇದು ಅತ್ಯಂತ ಪ್ರಾಚೀನತೆಯನ್ನ ಹೊಂದಿರತಕ್ಕಂತ ಒಂದು ಕುಂಬಾರ ಸಮಾಜ. ಬಹುಶಃ ಈ ಭೂಮಿ ಮೇಲೆ ಒಂದು ಸಂಸ್ಕೃತಿಯನ್ನ, ಪ್ರಾಚೀನ ಸಂಸ್ಕೃತಿಯನ್ನ ಆರಂಭ ಮಾಡಿರ್ತಕ್ಕಂಥದ್ದೇ ನಮ್ಮ ಕುಂಬಾರ ಸಮಾಜ. ಕುಂಬಾರ ವೃತ್ತಿ, ಕುಂಬಾರ ಒಂದು ಕೆಲಸ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ಅತ್ಯಂತ ಪ್ರಾಚೀನ ನಾಗರಿಕತೆಗಳಂತ ತಿಳ್ಕೊಂಡು ಹರಪ್ಪ ಮೊಹೆಂಜೋದಾರೋ ಅಂತ ನಾವು ತೆಗೆದುಕೊಳ್ತಾ ಇದ್ದೇವೆ. ಹರಪ್ಪ ಮೊಹೆಂಜೋದಾರೋ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಯ ಒಂದು ಕುರುಹುಗಳು. ಅಲ್ಲಿ ಸಿಗತಕ್ಕಂತ ಏನು ಅಂತಂದ್ರೆ ಹಂಚು, ಮಡಕೆ, ಕುಂಬಾರ ಮಾಡಿರ್ತಕ್ಕಂತ ವಸ್ತುಗಳನ್ನೇ ಏನಾಗಿದಾವ ಅಂತಂದ್ರೆ ಆ ಒಂದು ಅವಶೇಷಗಳಾಗಿ ನಮಗ ಆ ನಾಗರಿಕತೆಗಳಲ್ಲಿ ಸಿಕ್ಕಿದಾವು. ಹೀಗಾಗಿ ಅಂದಿನಿಂದ ಹಿಡಿದುಕೊಂಡು ಇಂದಿನ ತನಕ ಕುಂಬಾರ ಸಮಾಜ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ವೇದ ಕಾಲದಲ್ಲಿ ಬರ್ತಾ ಇದೆ, ಪುರಾಣ ಕಾಲದಲ್ಲಿ ಬರ್ತಾ ಇದೆ. ಅನೇಕ ಕವಿಗಳ ಒಂದು ಕಾವ್ಯಗಳಲ್ಲಿ ಕೂಡ ಕುಂಬಾರರ ಉಲ್ಲೇಖ, ಕುಂಬಾರರ ಒಂದು ವೃತ್ತಿ, ಕುಂಬಾರ ಜನಾಂಗದ ಸ್ವಭಾವ, ಗುಣ, ಅವರ ಒಂದು ಶ್ರದ್ಧೆ, ನಿಷ್ಠೆ ಇವೆಲ್ಲವೂ ಏನಾಗಿರವಂತಂದ್ರೆ ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಅವು ವರ್ಣಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಬದುಕಿನ ಜನನದಿಂದ ಹಿಡಿದುಕೊಂಡು ಮುಪ್ಪಿನವರೆಗೆ, ಸಾವಿನವರೆಗೂ ಕೂಡ ಕುಂಬಾರರ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಾಲ್ಯದಲ್ಲಿ ಹುಟ್ಟಿದಾಗ ಏನ್ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ, ಅವಾಗ ಶತವಿ ಪೂಜೆಯನ್ನು ಮಾಡಬೇಕಾಗಿತ್ತು ಅಂತ ಒಂದು ಚಟಿಕೆ ಅನ್ನುವಂಥದ್ದು ಬೇಕನ್ನ. ಕೊನೆಗೆ ಸಾವಿನ ತನಕ ಕೊನೆಗೆ ಒಂದು ಕೊಡ, ನೀರಿನ ಕೊಡವನ್ನ ಸುತ್ತಾಕ್ಸಿ ಏನೋ ಒಂದು ಅಂತಿಮ ಸಂಸ್ಕಾರವನ್ನು ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೂ ಕೂಡ ಏನ್ ಬೇಕು ಅಂತಂದ್ರೆ ಕುಂಬಾರರ ಒಂದು ಕೊಡ ಬೇಕೇ ಬೇಕು. ಎಲ್ಲಿ ಹೋಗೋದಿಲ್ಲ. ರವಿವಾರ ದಿನ ಕಂಪಲ್ಸರಿ ಬೆಳಗ್ಗೆಯಿಂದ 6 ಗಂಟೆಗೆ ನನ್ನ ಕಾಯಕ ಪ್ರಾರಂಭ ಆಯಿತು ಅಂದ್ರೆ ಸಾಯಂಕಾಲ 6ರವರೆಗೆ ನಾನು ರವಿವಾರ ಒಂದಿನ ಮಠದಲ್ಲೇ ಇರುತ್ತೆ. ಹಾಗಾಗಿ ಕಾಯಕ ನಡೆದಿರೋದ್ರಿಂದ ನಾನು ಬೇಗ ಹೋಗ್ಬೇಕಾಗಿರೋದ್ರಿಂದ ನಾನು ಬೇಗ ಹೊರಡ್ತೀನಿ ಅಂತ ನಾನು ಅಷ್ಟೇ ಹೇಳಿದೆ. ಕಾರಣ ಇವತ್ತ ನಾ ಬರದೇ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಸಹಿತ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದೆ ಅಂದ್ರೆ ಕಲ್ಯಾಣದಲ್ಲಿ ಒಂದು ಐತಿಹಾಸಿಕ ಪರಂಪರೆಗೆ ಕ್ರಾಂತಿಯನ್ನ ಮಾಡಿರ್ತಕ್ಕಂತಹ ಕುಂಬಾರ ಗುಂಡಯ್ಯ ಶರಣರ ಜಯಂತಿ ಅಂದ ತಕ್ಷಣನೇ ನಾವು ಹುಡುಗರಿಗೆ ಹೇಳಿದೆ, ಒಂದು 10 ನಿಮಿಷ ಬಂದು ಹೋಗ್ತೀನಿ, ಆದ್ರೆ ನನ್ನನ್ನು ಬೇಗ ಬಿಡ್ರಿ, ಕಾರಣ ಮಠದಲ್ಲಿ ಕಾಯಕ ಇರ್ತದೆ, ಕಾಯಕಕ್ಕೆ ಶಕ್ತಿ ಕೊಟ್ಟಂತವರು ಕುಂಬಾರ ಗುಂಡಯ್ಯನವರು ಅನ್ನುವಂಥದ್ದನ್ನ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಕಾಯಕ ಅಂತಾಗಲೆಲ್ಲ ಆ ಪುಣ್ಯ ಪುರುಷನ ಕುಂಬಾರ ಗುಂಡಯ್ಯ ಬೀದರ್ ಜಿಲ್ಲೆಯ ಭಾಲ್ಕಿಯ ಇಂದು ಒಂದು ಪ್ರಸ್ತುತ ತಾಲೂಕಿದೆ. ಆ ಭಾಲ್ಕಿಯಲ್ಲೇ ಅವರು ಜನ್ಮವನ್ನ ತಾಳುತ್ತಾರೆ. ಅಲ್ಲಿಂದ ಬಸವ ಕಲ್ಯಾಣ 33 ಅಥವಾ 35 ಕಿಲೋಮೀಟರ್ ಸಮೀಪದಲ್ಲಿ ಇರತಕ್ಕಂಥ ಒಂದು ಕಲ್ಯಾಣ. ಆ ಕಲ್ಯಾಣ ಎಷ್ಟು ಪ್ರಭಾವಿತ ಆಗಿತ್ತು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ನಾನಾ ದೇಶಗಳಿಂದ ಎಲ್ಲಾ ಶರಣರು ಕಲ್ಯಾಣ ಕರ್ಕೊಂಡು ಬರ್ತಿದ್ರು. ರಾಜ್ಯವನ್ನ ತೊರೆದು ಬಂದ್ರು, ಅವರು ಮನೆತನವನ್ನ ತೊರೆದು ಬಂದ್ರು, ಸಿರಿ ಸಂಪತ್ತನ್ನ ಎಲ್ಲವನ್ನ ತೊರೆದು ಬಂದು ಕಲ್ಯಾಣದಲ್ಲಿ ಪ್ರತಿನಿತ್ಯ ಕಾಯಕ ಮಾಡ್ತಿದ್ರು. ಅದರಲ್ಲಿ ವಿಶೇಷ ಕುಂಬಾರ ಗುಂಡಯ್ಯನವರ ಕಾಯಕ ಹೇಗಿತ್ತು ಅಂತಂದ್ರೆ ತಮಗೆ ಗೊತ್ತಿರ್ಲಿ, ಎಲ್ಲರ ಕಾಯಕವನ್ನ ನೋಡೋದಕ್ಕಾಗಿ ಬಸವಣ್ಣನವರು ಬರ್ತಿದ್ರು. ಆದ್ರೆ ಕುಂಬಾರ ಗುಂಡಯ್ಯನವರ ಕಾಯಕವನ್ನ ನೋಡೋದಕ್ಕೆ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದಿದ್ದ ಅಂತಕ್ಕಂಥ ಸತ್ಯದ ಅವಲೋಕನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಕುಂಬಾರ ಗುಂಡಯ್ಯನವರು ಕಾಯಕದಲ್ಲಿ ನಿಷ್ಠರಾಗಿರ್ತಿದ್ರು, ಎಷ್ಟರ ಮಟ್ಟಿಗೆ ಕಾಯಕದಲ್ಲಿ ತಲ್ಲೀನರಾಗಿ ಉಳಿತಾ ಇದ್ರು ಅಂತಂದ್ರೆ ಅವರು ಪ್ರತಿನಿತ್ಯ ಆಗ್ಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಕುಂಬಾರ ಸಮಾಜ ಇದೆ ಅಂತ ನಾವು ಸತ್ಯವಾಗ್ಲೂ ಒಪ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಪಾತ್ರಗಳನ್ನ ಬಳಸ್ತೇವೆ, ಇವತ್ತು ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ನಾವೆಲ್ಲ 5G ಕಾಲದಲ್ಲಿದ್ದೇವೆ, ಇನ್ 10G ಕಾಲಕ್ಕೂ ಸಹಿತ ನಾವು ಹೋಗ್ತೇವೆ ಅಂತ ಸೈಂಟಿಫಿಕ್ ನವರು ಹೇಳ್ತಾ ಇದ್ದಾರೆ. ನಾ ಹೇಳೋದಕ್ಕೂ ಮುಂಚೆ ಒಂದ್ ಮಾತನ್ನ ಹೇಳ್ತೇನೆ, ಇವತ್ತೇನು ಇಲ್ಲ ವಸ್ತುಗಳು ಬಂದಿದ್ದಾವೆ, ಈ ಎಲ್ಲ ವಸ್ತುಗಳನ್ನ ಮೊದಲು ನಮಗ್ ಕೊಟ್ಟವರು ಯಾರು ಅಂದ್ರೆ ಅದು ಕುಂಬಾರ ಸಮಾಜದ ಬಾಂಧವರು ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಹಾಗಾಗಿ 900 ವರ್ಷದ ಹಿಂದೆ ಭಾಲ್ಕಿಯ ಪಟ್ಟಣದಲ್ಲಿ ಒಂದು ದೊಡ್ಡದಾದಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ
ಇವತ್ತಿಗೂ ಸಹಿತ ಅಲ್ಲೊಂದು ಏನಂತೀರಿ ನೀವು, ರಾಜನ ಆಸ್ಥಾನ ಇದೆ. ಆ ರಾಜ್ಯನ ಆಸ್ಥಾನದಲ್ಲೇ ಕುಂಬಾರ ಗುಂಡಯ್ಯನವರು ವಾಸಿಸ್ತಿದ್ರು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು. ಕರೆ ನಾನು ನಿಜ ಬಾಲ್ಕೆಯಲ್ಲೇ ನಾನು 2 ವರ್ಷ ನಾನು ಫಸ್ಟ್ PU ಸೆಕೆಂಡ್ PU ಅಲ್ಲೇ ಮುಗಿದಿದೆ. ಆ ಬಾಲ್ಕೆಯಲ್ಲಿ ನಾ ಇರ್ಬೇಕಾದ್ರೆ ನಮ್ಮ ಅಜ್ಜವ್ರು ಹೇಳ್ತಾ ಇರ್ತಿದ್ರು, ಅನೇಕ ಅವರ ಚರಿತ್ರೆಗಳನ್ನ ನಾವು ಕೇಳ್ತಾ ಇದ್ವಿ. ಕುಂಬಾರ ಗುಂಡಯ್ಯನವರು ಒಂದು ದಿನ ಕಾಯಕ ಮಾಡ್ತಾ ಇದ್ರಂತೆ, ಭಕ್ತಿ ಪರವಶರಾಗಿ ಮಣ್ಣನ್ನ ಹದ ಮಾಡ್ತಾ ಇದ್ರಂತೆ, ಮಣ್ಣು ತೊಳಿತಾ ಇದ್ರಂತೆ. ಅವರ ಮಣ್ಣನ್ನ ತೊಳೆಯೋದು ನೋಡಿ ಸಾಕ್ಷಾತ್ ಶಿವ ಕೈಲಾಸದೊಳಗೆ ತಕ್ಕ ಅಂತ ಕುಣಿತಿದ್ದ. ಯಾರು? ಶಿವ. ನಾವೆಲ್ಲ ಮನುಷ್ಯರು ಕುಣಿತೇವೆ, ಆದ್ರೆ ಕುಂಬಾರ ಗುಂಡಯ್ಯ ತನ್ನ ಕಾಯಕದಲ್ಲಿ ತಲ್ಲೀನಾಗಿ ಮಣ್ಣನ್ನ ಹದ ಮಾಡಬೇಕು ಅಂತ ತುಳಿಬೇಕು ಅಂತಂದ್ರ ಕುಂಬಾರ ಗುಂಡಯ್ಯ ಮಣ್ಣು ಹದ ಮಾಡೋದನ್ನ ನೋಡಿ ಸಾಕ್ಷಾತ್ ಶಿವ ಕೈಲಾಸದೊಳಗೆ ಕುಣಿತಿದ್ನಂತ. ಒಂದು ದಿನ ಶರಣನ ನಾವು ಹೋಗಿ ಭೇಟಿಯಾಗಿ ಬರ್ಬೇಕು ಅಂತ ಹೇಳಿ ಸಾಕ್ಷಾತ್ ಪರಶಿವನೇ ಭೂಮಿಗೆ ದರಿಗಿಳಿದು ಬಂದು ಕುಂಬಾರ ಗುಂಡಯ್ಯನವರನ್ನ ಕೇಳುತ್ತಾನಂತೆ, ಶರಣ ನಿನ್ನ ಕಾಯಕವನ್ನು ಮೆಚ್ಚಿ, ನಿನ್ನ ಕಾಯಕದ ನಿಷ್ಠೆಯನ್ನು ಮೆಚ್ಚಿ ನಿನ್ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾನು ಬಂದೀನಿ. ಏ ಗುಂಡಯ್ಯ, ನಡಿ ಕೈಲಾಸಕ್ಕೆ ಹೋಗೋನು ಅಂದ. ಯಾರು? ಶಿವ. ನೀವು ಶಿವ ಕರೆದ್ರೆ ಇಲ್ಲೇ ಇರ್ತೀರೋ ಬರ್ತೀರೋ? 8 ಜನ ಹೋಗೋದ್ರ ಕೈ ಎತ್ತೋಣ. ಅದರ ಎಲ್ಲಿ ಹೋಗ್ಬಿಟ್ರೆ ನಮ್ಮ ಸಂಸಾರಗಳು ಖರೆ ಪಟ್ಟ ನಾನು ದೇವರು ಬಂದ ಅಂದ್ರೆ ನಾವೆಲ್ಲ ದೇವರ ಕೈಯನ್ನು ಅಪ್ಪಿಕೊಳ್ಳುತ್ತೇವೆ, ದೇವರು ಹೇಳಿದ ಕಾರ್ಯವನ್ನು ಮಾಡ್ತೇವೆ. ಆದರೆ ಕುಂಬಾರ ಗುಂಡಯ್ಯ ಶರಣನ ಕಾಯಕದ ವೈಶಿಷ್ಟ್ಯ ಎಷ್ಟು ಅಭೂತಪೂರ್ವವಾಗಿತ್ತು, ಎಷ್ಟು ವಿಶೇಷ ಮತ್ತು ವಿಭಿನ್ನವಾಗಿತ್ತು ಅಂದ್ರೆ ಆ ಶಿವ ಕೇಳ್ತಾನಂತೆ, ಏ ಗುಂಡಯ್ಯ ನಡಿ, ನಿನ್ನ ಕಾಯಕವನ್ನು ಮೆಚ್ಚಿ, ನಿನ್ನ ಕಾಯಕದ ನಿಷ್ಠೆಯನ್ನು ಮೆಚ್ಚಿ ನಿನ್ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ, ನಡಿ ಕೈಲಾಸಕ್ಕೆ ಹೋಗೋಣ ಅಂತ ಸಾಕ್ಷಾತ್ ಶಿವನೇ ಕುಂಬಾರ ಗುಂಡಯ್ಯನಿಗೆ ಹೇಳಿದಾಗ ಶರಣ ಹೇಳ್ತಾನ ಕುಂಬಾರ ಗುಂಡಯ್ಯ, ಏ ಹುಚ್ಚ, ಏ ಶಿವ, ನಿನ್ನ ಕೈಲಾಸಕ್ಕೆ ಬಂದ ನಾ ಏನ್ ಮಾಡೋ ಯಪ್ಪ, ನಿನ್ನ ಕೈಲಾಸಕ್ಕೆ ಬಂದೆ ಅಂದ್ರೆ ನನ್ನ ಕಾಯಕ ಬಾರಿ ಹೋಗುತ್ತ, ನನಗ ಕಾಯಕ ಮುಖ್ಯನೇ ಹೊರತಾಗಿ ಕೈಲಾಸ ಮುಖ್ಯ ಅಲ್ಲ ಅನ್ನುವಂತ ಮಾತನ್ನ ಶಿವನೇ ಹೇಳ್ತಾನೆ ಕುಂಬಾರ ಗುಂಡಯ್ಯ. ಅಂತಂದ್ರೆ ಕಾಯಕದ ಮೇಲೆ ಎಷ್ಟು ನಿಷ್ಠೆಯನ್ನು ಶರಣರು ಇಟ್ಟಿರಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಶರಣ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ಬಂದು ನಿಂತು ಹಂಗನ್ನರಿಯದರೂ ಮರೆಯಬೇಕು ಅನ್ನುವಂಥದ್ದು ನಮ್ಮ ಶರಣರ ತತ್ವ ಸಿದ್ಧಾಂತ. ಅಷ್ಟೊಂದು ಅವರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಿದ್ರು, ಕಾಯಕಕ್ಕೆ ಸಂಪೂರ್ಣವಾದಂತ ತಮ್ಮ ಬದುಕನ್ನು ಅವರು ಅರ್ಪಣೆ ಮಾಡಿಕೊಂಡಿದ್ರು. ನಾವು ನೀವೆಲ್ಲ ದುಡಿತೇವೆ, ಆದ್ರೆ ಈಗ ಅವರು ದುಡಿತಾ ಇರ್ಲಿಲ್ಲ. ನಾವೆಲ್ಲ ಹೆಂಗ ಗಳಿಸಿಡಾಕತ್ತೀವಿ ಅಂತಂದ್ರ ನನಗೂ ಆಗ್ಬೇಕು, ನನ್ನ ಮಕ್ಕಳಿಗೆ ಆಗ್ಬೇಕು, ಮುಂದೆ ಮೊಮ್ಮಕ್ಕಳಿಗೆ ಆಗ್ಬೇಕು, ಮುಂದೆ ಮರಿ ಮೊಮ್ಮಕ್ಕಳಿಗೂ ಉಳಿಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಗಳಿಸಾಕತ್ತೀವಿ. ಕರೆ ಕಲ್ಯಾಣದ ಶರಣರು ಅವರು ತಮಗಾಗಿ ಗಳಿಸಲಿಲ್ಲ, ತಮಗಾಗಿ ಕಾಯಕವನ್ನ ಮಾಡಲಿಲ್ಲ. ಯಾವುದಕ್ಕಾಗಿ ಕಾಯಕವನ್ನು ಕಲ್ಯಾಣದಲ್ಲಿ ಮಾಡಿದ್ರು ಅಂತಂದ್ರ ಮನುಕುಲದ ಒಳಿತಿಗಾಗಿ ಕಲ್ಯಾಣದಲ್ಲಿ ಕಾಯಕವನ್ನು ಮಾಡಿದ್ರು ಹೊರತಾಗಿ ಅವರ ಒಳಿತಗಾಗಿ ಅಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಕಾಯಕದ ಪರಿಕಲ್ಪನೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಿತ್ತು ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆಯನ್ನು ಕೊನೆಗೆ ನಾನು ಮುಗಿಸ್ಬಿಡ್ತೇನೆ. ಇದೆಲ್ಲ ಕುಂಬಾರ ಗುಂಡಯ್ಯನವರ ಸರ್ಕಿಟ್ ಇದೆ, ಅವರು ಅವರದೇ ಆದಂತ ಒಂದು ಪರಂಪರೆ ಇತ್ತು ಕಲ್ಯಾಣದಲ್ಲಿ. ಹೆಂಗ ಕಾಯಕದ ಒಂದು ತತ್ವ ಆ ಕಲ್ಯಾಣದಲ್ಲಿ ಪ್ರತಿನಿತ್ಯ ರಾಗರಾಜಿಸ್ತಾ ಇತ್ತು ಅಂತಂದ್ರೆ ಒಂದು ದಿನ 5ಕ್ಕೆ ಲೆಕ್ಕಮ್ಮ ಮತ್ತು 5ಕ್ಕೆ ಮಾರಮ್ಮರ ಉದಾಹರಣೆಯನ್ನು ನೀವು ಕೇಳಿರ್ಬೋದು. ಕಲ್ಯಾಣದಲ್ಲಿ ಒಂದು ದಿನ ಅಂಗಳದೊಳಗೆ ಬಸವನ್ನ ನೋಡಬೇಕು ಇವರ ನಿಷ್ಠೆಯನ್ನು ಅಂತೇಳಿ ಬಹಳ ಅಕ್ಕಿಯನ್ನು ಚೆಲ್ಲಿ ಬಿಟ್ಟಿದ್ದ. ನೋಡ್ಬೇಕು ಅಂತ ಬಹಳ ಅಕ್ಕಿಯನ್ನು ಚೆಲ್ಲಿದ್ದ. ಮಾರಯ್ಯನವರಿಗೆ ಆಸೆ ಹೊಟ್ಟು ಬಿಡುದು, ನಾ ಬರೇ ಒಂದೇ ದಿನದ ಅಕ್ಕಿ ಹಾಕಿ ಆರಿಸ್ಕೊಂಡು ಹೋಗ್ತೀನಿ, ಇಷ್ಟ ಅಕ್ಕಿ ಚೆಲ್ಲಾನ ಬಸವಣ್ಣ, ಇವತ್ತ ನಾಳೆ ನಾಡಿದ್ದು ಆರಿಸಿಕೊಂಡು ಹೋಗ್ಬಿಟ್ರೆ ಆಯ್ತು, ಇವತ್ತು ಒಂದು ದಿನ ಇದನ್ನ 3 ದಿನ ನಮ್ಮ ಜೀವನ ನಡೀತದೆ ಅಂತ ಹೇಳಿ ಆಸೆಗೆ ಬಿದ್ದು 1 ದಿನದ ಅಕ್ಕಿಯನ್ನು ಆಯ್ಕೊಂಡು ಹೋಗ್ತಕ್ಕಂಥ ಪ್ರತಿದಿನದ ಶರಣರು 3-4 ದಿನದ ಅಕ್ಕಿಯನ್ನು ಆಯ್ಕೊಂಡು ಹೋದ್ರು. ಕಲ್ಯಾಣ ಹೋದ್ರು, ಹೋಗಿ ನಿಂತಿದ್ಲು ಮಾರಮ್ಮ ಎದುರಿಗೆ. ಕೇಳ್ತಾಳೆ, ಶರಣರೇ ಏನು ಚೀಲ ದೊಡ್ಡದಿದೆ ಇಲ್ಲ ಅಂತಂದಾಗ ಹಾಗೆ ಹೇಳ್ತಾನ ಮಾರಯ್ಯ, ಏನಿಲ್ಲ, ಇವತ್ತು ಕಲ್ಯಾಣದೊಳಗ ಅಕ್ಕಿ ಬಹಳ ಚೆಲ್ಲಿ ಬಿಟ್ಟಿದ್ರು, ಅದಕ್ಕ ನಾಳೆ ನಾಡಿದ್ದು ಆಗುತ್ತದೆ ಅಂತ ಹೇಳಿ ಅಕ್ಕಿಯನ್ನ ಜಾಸ್ತಿ ಆಯ್ಕೊಂಡು ಬಂದೀನಿ ಅಂತಂದಾಗ ಬಡದಿ ಹೇಳ್ತಾಳೆ, ರೇ
ಈಸಕ್ಕೆ ಆಸೆ ನಮಗೆ ಕೈಯ. ಶರಣರ ತತ್ವ ಸಿದ್ಧಾಂತ ಹೇಗಿತ್ತು ನೋಡ್ರಿ, ಈಸಕ್ಕೆ ಆಸೆ ನಮಗೆ ಕೈಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ. ಈಸಕ್ಕೆ ಆಸೆ ನಮಗೆ ಕೈಯ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿ ಮಡದೆ ಹೇಳ್ತಾಳೆ. ರೀ, ಇದು ನಮಗ ಸಲ್ಲೋದಲ್ಲ, ನಮಗ ಒಂದು ದಿನದ ಕಾಯಕ, ಒಂದು ದಿನಕ್ಕೆ ನಮಗೆ ಉಣ್ಣುವಂತ ಪ್ರಸಾದಕ್ಕೆ ಅಕ್ಕಿ ಸಿಕ್ಕಿಬಿಟ್ರೆ ಸಾಕು, ಈ ಅಕ್ಕಿ ನಮಗ ಬೇಡ. ಮತ್ತೆ ಹೋಗಿ ಕಲ್ಯಾಣದ ಬೀದಿ ಒಳಗೋಣ ಹಾಕಿ ಬರೀ ನಮಗ ಸಲ್ಲೋದಿಲ್ಲ, ನಮಗ ಕಾಯಕದಿಂದ ಬಂದಿರತಕ್ಕಂತ ಅಕ್ಕಿನೇ ಶ್ರೇಷ್ಠನೇ ಹೊರತಾಗಿ ಬಿದ್ದಿರತಕ್ಕಂತ ಅಕ್ಕಿ ನಮಗ ಶ್ರೇಷ್ಠ ಅಲ್ಲ. ಕಾಯಕವನ್ನು ಮಾಡೇ ನಾವು ಪ್ರಸಾದವನ್ನು ಮಾಡಬೇಕು ಅಂತ ಹೇಳಿ ಮಡದಿಯೂ ಸಹಿತ ಗಂಡನಿಗೆ ಹೇಳ್ತಾಳೆ. ನಾವೆಲ್ಲ ಕಲ್ಯಾಣದ ನಡೆದಿರ್ತಕ್ಕಂತ ಶರಣರ ವಿಚಾರವನ್ನು ಕೇಳ್ಬಿಟ್ರೆ ಬರೀ ನಿಮ್ಮ ಮನೆಗೆ ಒಂದು ಕೈ ಪಲ್ಯ ಸೂಡು ತರುವ ಜಾಗ ಆದಾಗ ಅರ್ಧ ತಂದು ಬಿಟ್ರೆ ನಿಮ್ದು ರಂಪಾರ ನೋಡ್ಬೇಕು ಮನ್ಯಾಗ ಹೋಗ್ತಾರೆ ಬಾಳೆ. ಹಾಗಾಗಿ ನಾವು ಇವತ್ತಲ್ಲ ಇನ್ನೊಂದು ವಾರದ ತರಬೇಕು ಅಂತ ವಿಚಾರ ಮಾಡ್ತಾರೆ. ಕಲ್ಯಾಣದ ಶರಣರು ಇವತ್ತಿನ ಜೀವನ ನಡೆದರೆ ಸಾಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ, ಮಕ್ಕಳನ್ನು ಪ್ರಚೋದಿಸಬೇಡಿ, ಸರಿಯಾದ ದಾರಿ ತೋರಿಸಿ ಎಂದ ಪ್ರಧಾನಿ ಮೋದಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ, ಮಕ್ಕಳನ್ನು ಪ್ರಚೋದಿಸಬೇಡಿ, ಸರಿಯಾದ ದಾರಿ ತೋರಿಸಿ ಎಂದ ಪ್ರಧಾನಿ ಮೋದಿ. ನವದೆಹಲಿ. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಭಾರೀ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿ ಸಂಸದರಿಗೆ ಮಕ್ಕಳನ್ನು ಪ್ರಚೋದಿಸಬೇಡಿ, ಅವರಿಗೆ ಸರಿಯಾದ ದಾರಿ ತೋರಿಸಿ ಎಂದು ಕರೆ ನೀಡಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿನ ಅಕ್ರಮಗಳ ವಿರುದ್ಧ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಭಾರೀ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಸಂಸದರೊಂದಿಗೆ ಮಹತ್ವದ ಸಂದೇಶ ಹಂಚಿಕೊಂಡಿದ್ದಾರೆ. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿನವಾದ ಮಂಗಳವಾರ ಎನ್ಡಿಎ ಸಂಸದರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಮಕ್ಕಳನ್ನ ಪ್ರಚೋದಿಸಬೇಡಿ, ಅವರಿಗೆ ಸರಿಯಾದ ದಾರಿ ತೋರಿಸಿ ಎಂದು ಕರೆ ನೀಡಿದರು. ಸಂಸತ್ ಗ್ರಂಥಾಲಯ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ತಪ್ಪು ದಾರಿಯಲ್ಲಿ ಸಾಗುವುದು ಸುಲಭ, ಆದರೆ ಸರಿಯಾದ ದಾರಿಗೆ ಮರಳುವುದು ಬಹಳ ಕಷ್ಟ. ಅವರನ್ನು ಮತ್ತೆ ಸರಿಯಾದ ದಾರಿಗೆ ತರುವುದು ನಮ್ಮ ಜವಾಬ್ದಾರಿ ಎಂದು ಹೇಳಿದರು. ಯುವಜನರನ್ನು ಕೆಲವರು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ ಪ್ರಧಾನಿ, ಯುವಕರನ್ನ ಪ್ರಚೋದಿಸಬೇಡಿ, ಅವರಿಗೆ ಸರಿಯಾದ ಮಾರ್ಗವನ್ನ ತೋರಿಸಿ ಎಂದು ಎನ್ಡಿಎ ಸಂಸದರಿಗೆ ಸಲಹೆ ನೀಡಿದರು. ಮನೆ ಬಾಗಿಲಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆ ಅತ್ಯಂತ ಆತಂಕಕಾರಿ ಬೆಳವಣಿಗೆ. ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹೇಳಿಕೆ. ಮನೆ ಬಾಗಿಲಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆ ಅತ್ಯಂತ ಆತಂಕಕಾರಿ ಬೆಳವಣಿಗೆ. ಆರ್ ಅಶೋಕ್ ಬೆಂಗಳೂರು. ಜುಲೈ 21 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮನೆ ಬಾಗಿಲಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆಗೆ ಚಾಲನೆ ನೀಡಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಎಂದು ವಿಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಈ ಸಂಬಂಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಇದನ್ನು ಆಡಳಿತ ಸುಧಾರಣೆ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿದೆಯಾದರೂ ಮೂಲತಃ ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಕ್ರಮ ಎಂಬುದನ್ನು ರಾಜ್ಯದ ಜನರು ಅರಿತುಕೊಳ್ಳಬೇಕು. ಇಷ್ಟಕ್ಕೂ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ನೀಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದು ಯಾರು ಎಂದು ಪ್ರಶ್ನಿಸಿದ್ದಾರೆ. ಭಾರತದ ಸಂವಿಧಾನದ ಪ್ರಕಾರ ಪೌರತ್ವ, ವಿದೇಶಿಯರ ಗುರುತಿಸುವಿಕೆ ಹಾಗೂ ವಲಸೆ ಸಂಬಂಧಿತ ವಿಷಯಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಸೇರಿವೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರದ ಮಿತಿಯನ್ನು ಮೀರಿ ನಡೆದುಕೊಳ್ಳುತ್ತಿರುವುದು ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಎಂದಿದ್ದಾರೆ. ದೇಶಾದ್ಯಂತ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಪ್ರಮಾಣ ಪತ್ರಗಳನ್ನು ಮನೆ ಮನೆಗೆ ವಿತರಿಸುವ ಆತುರವೇಕೆ? ಇದರ ಹಿಂದೆ ಇರುವ ಉದ್ದೇಶವೇನು? ಅಕ್ರಮ ವಲಸಿಗರು ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಈ ಸರ್ಕಾರ ಬಾಗಿಲು ತೆರೆಯುತ್ತಿದೆಯೇ ಎಂಬ ಅನುಮಾನಗಳು ಸಹಜವಾಗಿ ಮೂಡುತ್ತಿವೆ. ರಾಷ್ಟ್ರೀಯ ಭದ್ರತೆ ಮತ್ತು ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನು ಬಿಜೆಪಿ ಸಹಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಂವಿಧಾನ ಉಲ್ಲಂಘಿಸಲು ಯಾರಿಗೂ ಅಧಿಕಾರವಿಲ್ಲ. ಕಂದಾಯ ಇಲಾಖೆಯ ಮೂಲಕ ಈ ಪ್ರಮಾಣ ಪತ್ರ ವಿತರಣೆಗೆ ಮುಂದಾಗಿರುವುದು ಭ್ರಷ್ಟಾಚಾರ, ನಕಲಿ ದಾಖಲೆಗಳ ಸೃಷ್ಟಿ ಹಾಗೂ ಅಧಿಕಾರ ದುರುಪಯೋಗಕ್ಕೆ ಅವಕಾಶ ಕಲ್ಪಿಸುವ ಅಪಾಯಕಾರಿ ನಿರ್ಧಾರವಾಗಿದೆ. ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ರಾಜ್ಯದ ಭವಿಷ್ಯವನ್ನ ಪಣಕ್ಕಿಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ತಕ್ಷಣ ನಿಲ್ಲಿಸಬೇಕು. ಸ್ಥಳೀಯ ಕನ್ನಡಿಗರ ಶಿಕ್ಷಣ, ಉದ್ಯೋಗ ಮತ್ತು ಅವಕಾಶಗಳ ಮೇಲೆ ಪರಿಣಾಮ ಬೀರುವ ಯಾವುದೇ ಕ್ರಮವನ್ನ ನಾವು ಒಪ್ಪುವುದಿಲ್ಲ. ಆಡಳಿತದ ಹೆಸರಿನಲ್ಲಿ ಸಂವಿಧಾನವನ್ನ ಉಲ್ಲಂಘಿಸಲು ಯಾರಿಗೂ ಅಧಿಕಾರವಿಲ್ಲ ಎಂದಿದ್ದಾರೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.